ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ 2024ನೇ ಸಾಲಿನ ಭಾಗ 1 10ನೆಯ ತರಗತಿ ಪದ್ಯ ಭಾಗ 3 ಕೌರವೇಂದ್ರನ ಕೊಂದೆ ನೀನು ಪದ್ಯದ ಪ್ರಶ್ನೋತ್ತರಗಳು. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಪದ್ಯ 3 ಕೌರವೇಂದ್ರನ ಕೊಂದೆ ನೀನು. ಕೃತಿಕಾರರ ಪರಿಚಯ. ಕವಿಯ ಹೆಸರು ಕುಮಾರವ್ಯಾಸ. ಜನನ 1430. ಜನ್ಮಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ. ಹಾಗೆ ಇವರ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ಹಾಗೆ ಇವರ ಕೃತಿಗಳು ಕನ್ನಡ ಭಾರತ, ಗಡುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ, ಕಥಾಮಂಜರಿ ಎಂಬ ಕಾವ್ಯವನ್ನು ಹಾಗೂ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಆಯ್ಕೆ: ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಶ್ರೀಕೃಷ್ಣನು ಕರ್ಣನ ಜೊತೆಗೆ ಮೈದುನತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಥದಲ್ಲಿ ಕೂರಿಸಿಕೊಂಡನು. ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ. 4ನೇ ಪ್ರಶ್ನೆ. ಕುಮಾರವ್ಯಾಸನಾಗಿರುವ ಬಿರುದು ಯಾವುದು? ಕುಮಾರವ್ಯಾಸನಾಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಹಾಗೆ 5ನೇ ಪ್ರಶ್ನೆ. ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು? ವ್ಯಾಸರಚಿತ ಸಂಸ್ಕೃತದ ಮಹಾಭಾರತದ ಕಥೆಯನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ನಾರಾಯಣಪ್ಪನಿಗೆ ಕುಮಾರವ್ಯಾಸನೆಂದು ಹೆಸರು ಬಂತು. ಹಾಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಕರ್ಣ: ನಿಮಗೂ ಪಾಂಡವರಿಗೂ ಅಂದರೆ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ. ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುವ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. 2ನೇ ಪ್ರಶ್ನೆ. ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು, ವಾಯುವಿನ ಅನುಗ್ರಹದಿಂದ ಭೀಮನನ್ನು, ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು. ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳ ಸೇರೆ ಹಿಗ್ಗಿದವು. ಕಣ್ಣೀರು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನಿಗೆ ಕೇಡಾಯಿತು ಎಂದನು. ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಿಲ್ಲದೆ ಸುಮ್ಮನೆ ಹೋಗುವುದೇ? ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಕರ್ಣನು ಕೃಷ್ಣನಿಗೆ ಮಹಿರಿಯ ರಾಜ್ಯದ ಸಿರಿಗೆ ಸೋಲುವಂಥವನನ್ನು ನಾನಲ್ಲ. ಪಾಂಡವರು ಹಾಗೂ ಕೌರವರು ನನಗೆ ಓಲೈಸಬೇಕೆಂಬ ಆಸೆಯಿಲ್ಲ. ಆದರೆ ನನ್ನನ್ನು ಸಲುಹಿದ ಒಡೆಯನಾದ ದುರ್ಯೋಧನನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವವನು ಎಂಬ ಆತುರದಲ್ಲಿದ್ದೇನೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಹೇಳಿದನು. 5ನೇ ಪ್ರಶ್ನೆ. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ಕರ್ಣನು ಕೃಷ್ಣನನ್ನು ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಯುದ್ಧವು ಮೃತ್ಯು ದೇವತೆಗೆ ಭೋಜನ ಕೂಟ ಆಗುವುದು. ನಾನು ಕೌರವರ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧನನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು. ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೇನು ಎಂದನು. ಇದಾದ ಮೇಲೆ ಈ ವಿಭಾಗ ಕೊಟ್ಟಿರುವ ಪ್ರಶ್ನೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು? ಕೃಷ್ಣನು ಕರ್ಣ: ನಿಮಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ.
ನಿನ್ನಾಣೆ ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅರಿವಿಲ್ಲ ಎಂದು ಕರ್ಣನು ಜನ್ಮ ವೃತ್ತಾಂತವನ್ನು ಹೇಳಿದ. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನಾಗಿ ಮಾಡುವೆ ಎಂದ ಕೃಷ್ಣ. ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು. ನಿನಗೆ 2 ವಂಶಗಳು ಮರು ಮಾತನಾಡದೆ ಸೇವೆಯನ್ನು ಮಾಡುವುವು. ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ ಹೇಳು. ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ, ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ, ಮುಂದುಗಡೆ ಮಾದ್ರ ಮಾಗದ ಯಾದವಾದಿಗಳು, ಮಧ್ಯದಲ್ಲಿ ನೀನು. ರಾಜಸಭೆಯಲ್ಲಿ ಪ್ರಕಾಶಿಸುವ ಸೊಬಗನ್ನು ತೊರೆದು ದುರ್ಯೋಧನ ಹೇಳಿದ ಮಾತಿಗೆಲ್ಲ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದನು. ಹೀಗೆ ಕರ್ಣನಿಗೆ ಕೃಷ್ಣನು ವಿವಿಧ ರೀತಿಯ ಆಮಿಷಗಳನ್ನು ಒಡ್ಡಿದನು. ಪಾಂಡವರು ಸಹೋದರನೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಕ್ಕಿದವು. ಕಂಪನಿಯು ರಭಸದಿಂದ ಸುರಿದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು. ತನ್ನ ಜನ್ಮರಹಸ್ಯ ತಿಳಿದಾಗ ಅವನಿಗೆ ಸಂತೋಷವಾಗುವುದಕ್ಕೆ ಬದಲಾಗಿ ದುಃಖ ಉಂಟಾಯಿತು. ಅವನಿಗೆ ತಾನು ಏನು ಮಾಡಬೇಕೆಂದು ತಿಳಿಯದಾಯಿತು. ಆದ ನಂತರ ಕಂಟಿನ್ಯೂಷನ್ ಇದೆ. ಆಗ ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಹಿರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ? ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ಮುರಾರಿ ಮಾಧವ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೇನೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ ಎಂದು ಪರಿತಪಿಸುತ್ತಾ ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು. ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೆನು ಎಂದನು. ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಏಕೆ? ಕೃಷ್ಣನು ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸುತ್ತಾ ಆತನನ್ನು ಸಕಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡುವುದಾಗಿ ತಿಳಿಸುತ್ತಾನೆ. ಸೂರ್ಯನ ಅನುಗ್ರಹದಿಂದ ಜನಿಸಿದ ಕರ್ಣನನ್ನು ಮಗುವಾಗಿದ್ದಾಗ ಕುಂತಿಯು ನೀರಿನಲ್ಲಿ ತೇಲಿಬಿಟ್ಟಿದ್ದರಿಂದ ಅಂಬಿಗನ ಮನೆಯಲ್ಲಿ ಮಾತೃವಾತ್ಸಲ್ಯದಿಂದ ವಂಚಿತನಾಗಿ ಸೂತ್ರಪುತ್ರನಾಗಿ ಬೆಳೆಯಬೇಕಾಯಿತು. ಸೂತ್ರಪುತ್ರನೆಂದು ಸಮಾಜದಲ್ಲಿ ಆತನ ಶಕ್ತಿ ಸಾಮರ್ಥ್ಯಕ್ಕೆ ಸೂಕ್ತವಾದ ಸ್ಥಾನಮಾನ ದೊರೆಯಲಿಲ್ಲ. ಅಂತಹ ಸಂದರ್ಭದಲ್ಲಿ ದುರ್ಯೋಧನನ ಕರ್ಣನನ್ನು ಗೆಳೆಯನಾಗಿ ಸ್ವೀಕರಿಸಿ ಅಂಗರಾಜ್ಯದ ಅಧಿಪತಿಯನ್ನಾಗಿಸುತ್ತಾನೆ. ಆತನಿಗೆ ಒಂದು ಸ್ಥಾನ ಗೌರವವನ್ನು ದೊರಕಿಸಿಕೊಡುತ್ತಾನೆ. ಈ ಕಾರಣದಿಂದ ಕರ್ಣನು ದುರ್ಯೋಧನನೇ ತನಗೆ ಒಡೆಯ, ಆತನ ಹಗೆಗಳು ನನಗೂ ಹಗೆಗಳೇ, ಆತನ ಅಭಿಮಾನ ತನ್ನ ಅಭಿಮಾನ, ದುರ್ಯೋಧನನ ಹಾದಿಯನ್ನೇ ಅನುಸರಿಸುತ್ತೇನೆ, ಯುದ್ಧದಲ್ಲಿ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎನ್ನುವುದು ಕರ್ಣನ ಜಯಮಾನಕ್ಕೆ ಸರಿಯಾಗಿಯೇ ಇದೆ. ಕೌರವರು ತನಗೆ ಮಾಡಿದ ಉಪಕಾರವನ್ನು ಯುದ್ಧರಂಗದಲ್ಲಿ ತೀರಿಸುತ್ತೇನೆ. ತಮ್ಮಂದಿರನ್ನು ನೋಯಿಸದೆ ಸೈನ್ಯಬಲವನ್ನು ಮಾರಿಗೆ ಔತಣವಾಗಿ ನೀಡಿ ಅನ್ನದಾತನ ಋಣವನ್ನು ತೀರಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ. ಸ್ಥಾನ, ಗೌರವ ಹಾಗೂ ಕೀರ್ತಿ ದೊರಕಿದೆ. ಕೊಟ್ಟ ಒಡೆಯನಿಗೆ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಎಂಬ ಕರ್ಣನ ನಿರ್ಧಾರ ಸರಿಯಾಗಿದೆ. ಇದಾದ ನಂತರ ಇವಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲನೇ ಪ್ರಶ್ನೆ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವಾಯ್ಕೆ. ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ.
ಸಂದರ್ಭ ಕೃಷ್ಣನು ಪಾಂಡವರು ಹಾಗೂ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನ ಜೊತೆ ಮೈದುತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳಿದ್ದಾರೆ. ಕರ್ಣನು ಸೂರ್ಯಪುತ್ರನೆಂಬ ಜನ್ಮ ರಹಸ್ಯವನ್ನು ಕೃಷ್ಣನು ಹೇಳುತ್ತಾ ಕರ್ಣನ ಮನಸ್ಸಿನಲ್ಲಿ ದ್ವಂದ್ವವನ್ನು ಬಿತ್ತಿದನು. ಹಾಗೆ ಇದರ ಸ್ವಾರಸ್ಯ ನೋಡೋದಾದರೆ, ಕೃಷ್ಣನು ಕರ್ಣನಲ್ಲಿ ಕೌರವರು ಹಾಗೂ ಪಾಂಡವರು ಬೇರೆಯಲ್ಲ, ನೀನು ಸಹ ರಾಜ ಎಂದು ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ದ್ವಂದ್ವವನ್ನು ಬಿತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಬಾ ಎಂಜಲಿಗೆ ಕೈಯಾನುವರೇ ಆಯ್ಕೆ. ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭ? ಕೃಷ್ಣನು ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕೃಷ್ಣ ಕರ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ: ಕರ್ಣ, ನೀನು ಹಸ್ತಿನಪುರದ ರಾಜನಾದರೆ ನಿನಗೆ ಕೌರವರು ಮತ್ತು ಪಾಂಡವರು ಸೇವೆಯನ್ನು ಮಾಡುವರು. ಅದನ್ನು ಬಿಟ್ಟು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂಬ ಕೃಷ್ಣನು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. 3ನೇ ಪ್ರಶ್ನೆ, ಜಿಯಹಾಸದವೆಂಬುದು ಕಷ್ಟ. ಆಯ್ಕೆ. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಕೃಷ್ಣನು ಕರ್ಣನಿಗೆ, ನೀನು ಹಸ್ತಿನಾಪುರದ ರಾಜನಾಗಬೇಕಾದವನು. ನಿನ್ನೆ ಎಡಗಡೆ ಕೌರವರು, ಬಲಗಡೆ ಪಾಂಡವರು ಇರುತ್ತಾರೆ. ನಿನ್ನ ಎದುರುಗಡೆ ಮಾತ್ರ ಮಾಗದ ಯೋಧವಾದಿಗಳು ಇರುತ್ತಾರೆ. ವೈಭವದಿಂದ ನೀನು ರಾಜ್ಯವನ್ನು ಆಳುವುದನ್ನು ಬಿಟ್ಟು ದುರ್ಯೋಧನನನ್ನು ಕರೆದು ತಕ್ಷಣ ಸ್ವಾಮಿ ಎಂದು ಕೈಕಟ್ಟಿ ಕಷ್ಟ ಎಂದು ಹೇಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಮೂಡಿಬಂದಿದೆ. ಸ್ವಾರಸ್ಯ: ಕೃಷ್ಣನು ಕರ್ಣನನ್ನು ವಿವಿಧ ರೀತಿಯಲ್ಲಿ ಮನವೊಲಿಸಲು ಪ್ರಯತ್ನಿಸುತ್ತಿರುವುದಿಲ್ಲ ಸ್ವಾರಸ್ಯಕರವಾಗಿದೆ. ನಿನ್ನ ಪದೆಸೆಯ ಬಯಸುವವನಲ್ಲ. ಆಯ್ಕೆ. ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಕೃಷ್ಣನು ಕರ್ಣನಲ್ಲಿ ಸಂಧಾನ ಮಾಡಲು ಹೋಗಿ ವಿಫಲನಾದಾಗ ಕರ್ಣನ ಜನ್ಮ ರಹಸ್ಯವನ್ನು ಕೃಷ್ಣನು ಹೇಳಿದಾಗ ಕರ್ಣನು ಮೌನವಾಗಿರುತ್ತಾನೆ. ಆಗ ಕೃಷ್ಣನು, ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವ ಆಸೆ ನಿನಗಿಲ್ಲವೇ? ಪಾಂಡವರಿಂದ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ. ನಾನು ನಿನ್ನ ನಾಶವನ್ನು ಬಯಸುವವನಲ್ಲ ಎಂದು ಕರ್ಣನಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿಬಂದಿದೆ. ಹಾಗೆ ಸ್ವಾರಸ್ಯ: ಕರ್ಣನು ತನ್ನ ಜನ್ಮರಹಸ್ಯವನ್ನು ತಿಳಿದಾಗ ದುರ್ಯೋಧನನಿಗೆ ಹಾನಿಯಾಯಿತು ಎಂದು ಮೌನವಾಗಿ ಕುಳಿತಾಗ ಕೃಷ್ಣನು ಸಮಾಧಾನ ಪಡಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. 5ನೇ ಪ್ರಶ್ನೆ, ಮಾರಿಗೌತರಣವಾಯಿತು ನಾಳಿನ ಭರತವು. ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿದ ನಂತರವೂ ತನ್ನನ್ನು ಸಲುಹಿದ ದುರ್ಯೋಧನನ ಜೊತೆ ನಿಲ್ಲುವ ದೃಢ ನಿಶ್ಚಯವನ್ನು ತಿಳಿಸುತ್ತಾ ಈ ಯುದ್ಧವು ಮಾರಿದೇವಿಯ ಔತಣವಾಗುತ್ತದೆ. ಕೌರವರ ಋಣವನ್ನು ತೀರಿಸಲು ಲೆಕ್ಕವಿಲ್ಲದಷ್ಟು ಸೈನಿಕರನ್ನು ಕೊಂದು ಮಾರಿದೇವಿಗೆ ಔತಣವಾಗುತ್ತದೆ. ಕೌರವರ ಋಣವನ್ನು ತೀರಿಸಲು ಲೆಕ್ಕವಿಲ್ಲದಷ್ಟು ಸೈನಿಕರನ್ನು ಕೊಂದು ಮಾರಿದೇವಿಗೆ ಔತಣ ನೀಡುತ್ತೇನೆ. ದುರ್ಯೋಧನನಿಗೋಸ್ಕರ ತನ್ನ ಶರೀರವನ್ನು ಕೊಡುತ್ತೇನೆಂದು ಕರ್ಣನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿದೆ. ಸ್ವಾರಸ್ಯ: ಕೌರವರು ಮತ್ತು ಪಾಂಡವರ ನಡುವೆಯೂ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಮತ್ತು ಕರ್ಣನ ದೃಢ ನಿಶ್ಚಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗವನ್ನು ಸರಳ ಸಂಭಾಷಣೆಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ಕೃಷ್ಣ ಮತ್ತು ಕರ್ಣರ ನಡುವೆ ನಡೆದ ಸಂಭಾಷಣೆ ಪದ್ಯದಲ್ಲಿ ಕಂಡುಬರುತ್ತೇವೆ. ಸರಳ ರೂಪದಲ್ಲಿ ನೋಡುವುದಾದರೆ, ಕರ್ಣ: ಕೃಷ್ಣ, ನಾನು ನಿನ್ನೊಡನೆ ಒಂದೇ ರಥದಲ್ಲಿ ಕುಳಿತುಕೊಳ್ಳುವಷ್ಟು ಯೋಗ್ಯನೇ? ನನಗೆ ಒಂಥರ ಭಯವಾಗುತ್ತಿದೆ. ಕೃಷ್ಣ: ಕರ್ಣ: ಭಯಪಡಬೇಡ. ಕೌರವರು ಯಾದವರು ಎಲ್ಲರೂ ಒಂದೇ ವಂಶದವರು, ಯಯಾತಿಯ ಮಕ್ಕಳಿಂದ ಬಂದವರು. ನೀನು ರಾಜನಾಗಲು ಯೋಗ್ಯನು, ಆದರೆ ನಿನಗೆ ಅದರ ಅರಿವಿಲ್ಲ. ಕರ್ಣ: ಏನು ಹೇಳುತ್ತಿರುವೆ ಕೃಷ್ಣ? ಅಲ್ಲ, ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ? ಕರ್ಣ, ಕೇಳು. ಕುಂತಿಯು ದೂರ್ವಾಸ ಮುನಿಯಿಂದ ಪಡೆದ ಮಂತ್ರದಿಂದ ನೀನು ಜನಿಸಿದೆ. ನೀನೇ ಮೊದಲನೆಯವನು.
ನೀನೇ ಮೊದಲನೆಯವನು. ನಿನ್ನ ನಂತರ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರು ಜನಿಸಿದವರು. ನೀನು ಪಾಂಡವರ ಜ್ಯೇಷ್ಠ ಸಹೋದರ ಕರ್ಣ. ಆಗ ನಿನ್ನಿಂದ ಏನು? ನಾನು ಕುಂತಿಯ ಮಗನೇ ಕೃಷ್ಣ. ಹೌದು ಕರ್ಣ, ನಿನಗೆ ಹಸ್ತಿನಪುರದ ರಾಜ್ಯ ಕೊಡಿಸುವೆ. ಪಾಂಡವರು ಕೌರವರು ಎಲ್ಲರೂ ನಿನ್ನ ಸಹೋದರರಾಗುವರು. ಆದರೆ ನೀನು ದುರ್ಯೋಧನನಿಗೆ ಈ ಗೌರವವನ್ನು ತಿರಸ್ಕರಿಸುತ್ತೀಯಾ? ಕರ್ಣ ಗದ್ಗದನಾದ, ಕೃಷ್ಣ, ನನ್ನ ಜನ್ಮ ರಹಸ್ಯವನ್ನು ಕೇಳಿ ನೀನು ನನ್ನನ್ನು ಕೊಂದೇ ದುರ್ಯೋಧನನಿಗೆ ಕೇಡಾಗುವುದೆಂದೇ ನನಗೆ ಭಯವಾಗುತ್ತಿದೆ. ಕೃಷ್ಣ, ಕರ್ಣ, ಏಕೆ ಮೌನವಾಗಿರುವೆ? ನಿನಗೆ ಪಾಂಡವರಿಂದ ಸೇವೆ ಸ್ವೀಕರಿಸಲು ಇಷ್ಟವಿಲ್ಲವೇ? ನಾನು ನಿನಗೆ ಕೇಡು ಬಯಸುವವನಲ್ಲ, ಮಾತನಾಡು. ಕರ್ಣ ನೋವಿನಿಂದ, ಕೃಷ್ಣ, ರಾಜ್ಯದ ಆಸೆಗೆ ನಾನು ಸೋಲುವವನಲ್ಲ. ದುರ್ಯೋಧನನನ್ನೇ ನನ್ನ ಒಡೆಯನಿಗಾಗಿ ಶತ್ರುಗಳ ತಲೆ ಕಡಿಯುವುದಾಗಿ ಆಣೆ ಮಾಡಿದ್ದೇನೆ. ನೀನು ಈ ರಹಸ್ಯ ಹೇಳಿ ನನ್ನ ಮನಸ್ಸನ್ನು ಕದಡಿದೆ. ಕೃಷ್ಣ, ಕರ್ಣ, ದುರ್ಯೋಧನನಿಗಾಗಿ ನೀನು ಎಲ್ಲ ತ್ಯಾಗ ಮಾಡುವೆಯಾ? ನಿನ್ನ ಸಹೋದರನಾದ ಪಾಂಡವರನ್ನು ಹೆದರಿಸುವೆಯಾ? ಕರ್ಣ ದೃಢವಾಗಿ, ಕೃಷ್ಣ, ದುರ್ಯೋಧನನೇ ನನ್ನ ಒಡೆಯ, ಆತನ ಶತ್ರುಗಳೇ ನನ್ನ ಶತ್ರುಗಳು. ಆತನ ಗೌರವವೇ ನನ್ನ ಗೌರವ. ನಾಳೆ ಯುದ್ಧದಲ್ಲಿ ನನ್ನ ಬಲವನ್ನು ಪಾಂಡವರ ಮೇಲೆ ತೋರಿಸುವೆ. ಆದರೆ ಸೂರ್ಯನಾಣೆ, ನಾನು ಪಾಂಡವರಿಗೆ ಹಾನಿ ಮಾಡುವುದಿಲ್ಲ. ದುರ್ಯೋಧನಿಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ ಎಂದ ಕರ್ಣ. ಹಾಗೆ ಇದು ಕೃಷ್ಣ ಏನು ಹೇಳ್ತಾನೆ ಗಂಭೀರವಾಗಿ, ಕರ್ಣ, ನಿನ್ನ ನಿರ್ಧಾರ ನಿನಗೆ ಬಿಟ್ಟಿದೆ. ಆದರೆ ನಾಳೆ ಮಹಾಭಾರತ ಯುದ್ಧದಲ್ಲಿ ನಿನ್ನ ಕರ್ಮವೇ ನಿನ್ನ ಮಾರ್ಗವನ್ನು ತೋರಿಸುವುದು. ಇದಾದಮೇಲೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ರಾಜೀವ ಸಖ ಎಂದರೆ ಸೂರ್ಯ ಎಂದು ಅರ್ಥ. ಗದುಗಿನ ಭಾರತವು ಭಾಮಿನಿ ಷಟ್ಪದಲ್ಲಿ ರಚಿತವಾಗಿದೆ. ಅಶ್ವಿನಿ ದೇವತೆಗಳ ಹೊರಬಲದಿಂದ ನಕುಲ ಸಹದೇವರು ಜನಿಸಿದರು. ಕರ್ಣನು ಸೂರ್ಯನ ಅನುಗ್ರಹದಿಂದ ಜನಿಸಿದನು. ಗದುಗಿನ ಸಮೀಪದ ಕೋಳಿವಾಡ ಕುಮಾರವ್ಯಾಸರು ಹುಟ್ಟಿದ ಸ್ಥಳ. ಭಾಷಾ ಚಟುವಟಿಕೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಮಾರಿಗೌತಣವಾಯಿತು. ನಾಳಿನ ಭಾರತವು ಅಲಂಕಾರ, ರೂಪಕಲಂಕಾರ, ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇತನೆಯನ್ನು ಹೇಳುವುದಾಗಿ. ಉಪಮೇಯ ನಾಳಿನ ಭಾರತ ಯುದ್ಧ, ಹಾಗೆ ಉಪಮಾನ ಬಂದು ಮಾರಿಯ ಔತಣ, ಹಾಗೆ ಸಮನ್ವಯ ಬಂದು ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನದ ಮಾರಿಯ ಔತಣಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ರೂಪಕಲಂಕಾರ. ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ. ಇನತನುಜ, ಧನುಜರಿಪು, ಮುರಾರಿ, ಮೇದಿನಿಪತಿ, ಕೈಯಾನು, ಮಾದ್ರಮಾಗದಯಾದವರು, ಹೊಗೆದೋರು, ರಾಜೀವ ಸಖ. ಆಯಿತಾ? ಇದಾದ ಮೇಲೆ ಇನತನುಜ, ತನುಜನು ಯಾರೋ ಅವನೇ ಸೂರ್ಯನ ಮಗ. ಬಹುವ್ರೀ ಸಮಾಸ. ಧನುಜರಿಪು, ಧನುಜರಿಗೆ ಅಂದರೆ ರಾಕ್ಷಸರಿಗೆ, ರಿಪು ವೈರಿ ಆಗಿರುವವನು ಯಾರೋ ಅವನೇ ಕೃಷ್ಣ. ಬಹುವ್ರೀ ಸಮಾಸ. ಹಾಗೆ ಮುರಾರಿ, ಮುರರಿಗೆ ಆರಿ ಅಂದರೆ ಶತ್ರು ಆದವನು ಯಾರು ಅವನೇ ವಿಷ್ಣು ಅಥವಾ ಕೃಷ್ಣ. ಬಹುವ್ರೀ ಸಮಾಸ. ಹಾಗೆ ಮೇದಿನಿಪತಿ, ಮೇದಿನಿಗೆ ಭೂಮಿಗೆ ಪತಿಯಾದವನು ಒಡೆಯನಾದವನು ಯಾರೋ ಅವನೇ ಬಹುವ್ರೀ ಸಮಾಸ. ಕೈಯನ್ನು, ಕೈಯನ್ನು ಪ್ಲಸ್ ಅನ್ನು ಕ್ರಿಯಾ ಸಮಾಸ. ಮಾದ್ರ ಮಾಗಧಯಾದವರು, ಮಾದ್ರರು ಮಾಗಧರು ಪ್ಲಸ್ ಯಾದವರು ದ್ವಂದ್ವ ಸಮಾಸ. ಹೊಗೆದೂರು, ಹೊಗೆಯನ್ನು ಪ್ಲಸ್ ದೂರು ಕ್ರಿಯಾ ಸಮಾಸ. ಹಾಗೆ ರಾಜೀವ ಸಖ, ರಾಜವನಿಗೆ ತಾವರೆಗೆ ಸಖನಾದವನು ಯಾರು ಅವನೇ ಸೂರ್ಯ. ಹಾಗಂದರೆ ಬಹುವ್ರೀಹಿ ಸಮಾಸ. ಇದಾದ ಮೇಲೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ. ಇಲ್ಲಿ ನಾನು ಲಘು ಗುರು ಹಾಕಿ ವಿಂಗಡಿಸಿ ಬರೆದಿದ್ದೀನಿ. ಇದೇ ರೀತಿಯಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಹಾಗೆ ಇದರ ಛಂದಸ್ಸಿನ ಹೆಸರು ಬಂದು ಛಂದಸ್ಸು ಭಾಮಿನಿ ಷಟ್ಪದಿ. ಹಾಗೆ ಇದು ಛಂದಸ್ಸು ಭಾಮಿನಿ ಷಟ್ಪದಿ. ಇದು ಮೂರನೇ ವಿಭಾಗ. ಆದ ಮೇಲೆ ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ. ತನುಜ ಅಂದರೆ ಮಗ, ಸಖ ಅಂದರೆ ಸ್ನೇಹಿತ, ಯುದ್ಧ, ಜುದ್ಧ, ಪ್ರಸಾದ, ಅಸಾದ. ಭೇದವಿಲ್ಲ. ಆಗಮ ಸಂಧಿ, ನಿಮ್ಮಡಿಗಳಲ್ಲಿ ಲೋಪಸಂಧಿ. ಕಂದ 4 ಸಾಲು, ಷಟ್ಪದಿ 6 ಸಾಲು. ಚಟುವಟಿಕೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಕೊರಳ ಸೆರೆ ಹಿಕ್ಕಿದವು ದೃಗುಜಲ, ಅಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ ಗಂಟ. ಚಿಂತಿಸಿದ ಮಾತಿನೆಂದು ಚಿಂತಿಸ. ಹಾಗೆ ಮಾರಿಗೌತರಣವಾಯಿತು ನಾಳಿನಿಂದ. ವೀರರೈವರ ನೋಯಿಸೇನು ರಾಜೀವ ಸಖ. 2 ರಾಜೀವ ಸಖನಾಣೆ, ಇವೆರಡು ಪ್ಯಾರಾಗ್ರಾಫ್ ಕೂಡ ಕಂಠಪಾಠ ಮಾಡಿ. ಇಲ್ಲಿಗೆ
ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದ ಪ್ರಶ್ನೋತ್ತರ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.